ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮುಂದೆ ಸರ್ಕಾರ ರಚನೆ ಮಾಡೋದಕ್ಕಾಗೋದಿಲ್ಲ. ಹಾಗೆ ಅವ್ರಿಗೆ ಸ್ಪಷ್ಟವಾದಂಥ ಬಹುಮತ ಕೂಡ ಬರೋದಿಲ್ಲ ಅಂಥೇಳಿ ಇದು ಮಾಡಿದರು. ಕಾರಣ ಅವ್ರ ಪಕ್ಷದಲ್ಲೇ ಅನೇಕ ಭಿನ್ನಾಭಿಪ್ರಾಯಗಳಿದ್ವು. ಇದರೊಟ್ಟಿಗೆ ವಿರೋಧ ಪಕ್ಷಗಳ ಟೀಕಾ ಪ್ರಹಾರಗಳು, ಹಾಗೆ ಅಭಿವೃದ್ಧಿ ಕಾಣುವಂಥ ರೀತಿಯಲ್ಲಿ ಏನೋ ಅವ್ರನ್ನ ಮಣಿಸ್ಬೇಕು ಅನ್ನೋಂಥ ಕುತಂತ್ರ ನೂರಾರು ಇದ್ವು. ಇದಕ್ಕೆ ಯಾವುದಕ್ಕೂ ಸೊಪ್ಪಾಗದೆ BJP ಪಕ್ಷದಲ್ಲಿ ನರೇಂದ್ರ ಮೋದಿಯವರ ಕೈ ಹಿಡಿದು ನಿತೀಶ್ ಕುಮಾರ್ ಅವರು ಒಂದಷ್ಟು ಮಟ್ಟಕ್ಕೆ ಯಶಸ್ವಿಯಾಗಿದ್ದರು. ಹಾಗೆ ಈ ಯಶಸ್ಸು ಮುಂದಿನ ಅನುಕೂಲಕರ ಬೆಳವಣಿಗೆ ಅಂದರೆ ಸಾಮಾಜಿಕ ಸವಲತ್ತುಗಳನ್ನ ಕೊಡೋದ್ರೊಟ್ಟಿಗೆ, ಹಾಗೆ ಬಿಹಾರವನ್ನು ಮತ್ತೆ ಎಲ್ಲ ರಾಜ್ಯಗಳು ತಿರುನೋಡುವಂಥ ನಿಟ್ಟಿನಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದರು. ಇದಕ್ಕೆ ನರೇಂದ್ರ ಮೋದಿಜಿಯವರು ಕಾರಣ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ಅವ್ರಿಗೆ ಬೇಕಾದಂಥ ಒಂದು ಅನುಕೂಲಕರ ಸಿಂಧು ಅಂದರೆ ಯಾವ್ಯಾವುದಕ್ಕೆ ಏನೇನು ಅನುಕೂಲಗಳು ಬೇಕು, ಎಷ್ಟೆಷ್ಟು ಫಂಡ್ಗಳು ಬೇಕು ಅದೆಲ್ಲ ಕೊಟ್ಟು ಬಿಹಾರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ಏನು ಮಾಡಬೇಕೋ ಅವೆಲ್ಲ ಮಾಡಿದ್ರು. ಹಾಗಾಗಿ ನಿತೀಶ್ ಕುಮಾರ್ ಅವರಾಗಲಿ, ಹಾಗೆ BJP ಪಕ್ಷವಾಗಲಿ, ಇದರೊಟ್ಟಿಗೆ ಪಾಸ್ವಾನ್ ಅವರು ಕೂಡ ಭಾಳ ಚುನಾವಣೆ ಸಂದರ್ಭದಲ್ಲಿ ಬಿರುಸಿನಿಂದ ಕೆಲಸ ಮಾಡಿದ್ರು. ಪಾಸ್ವಾನ್ ಅವರ ಶ್ರಮ ಕೂಡ ಇದರಲ್ಲಿ ತುಂಬ ಉದ್ದಗಲಕ್ಕೂ ಐತೆ. ಅವರು ಸರ್ಕಾರ ರಚನೆ ಆದಾಗಲಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಚುನಾವಣೆ ಮುಗಿಯೋ ತನಕನೂ ಭಾಳ ಶ್ರಮ ವಹಿಸಿ BJP ಪರವಾಗಿ, ಹಾಗೆ ನಿತೀಶ್ ಕುಮಾರ್ ಅವರ ಬೆಂಬಲವಾಗಿ ನಿಂತು ಭಾಳ ಶ್ರಮ ಪಟ್ಟಿದ್ದಾರೆ. ಇದೆಲ್ಲದರ ಶ್ರಮ ಇವತ್ತು ಬಿಹಾರದಲ್ಲಿ ಸನ್ಮಾನ್ಯ ನಿತೀಶ್ ಕುಮಾರ್ ಅವರು CM ಆಗಿ ಆಯ್ಕೆ ಆಗಿದ್ದಾರೆ. ಹಾಗೆ BJPಯಿಂದ ಆಚಾರ್ಯ ಕುಮಾರ್ ಸಿನ್ಹಾ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಇದರೊಟ್ಟಿಗೆ ಮತ್ತೊಬ್ಬರು ಉಪಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಅವರು ಕೂಡ ಅಧಿಕಾರ ವಹಿಸ್ಕೊಳ್ಳೋಂಥ ಹಂತದಲ್ಲಿ ಬಂದು ನಿಂತಿದ್ದಾರೆ. ಇಬ್ಬರೂ ಉಪಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದು ಬಿಹಾರದ ಒಂದು ಚಿತ್ರಣ ಆದರೆ, ಇನ್ನು ಮುಂದಿನ ಚಿತ್ರಣ ಉತ್ತರ ಪ್ರದೇಶಲ್ಲೂ ಕಾಯ್ತಾ ಐತೆ. ಇದರೊಟ್ಟಿಗೆ ಇನ್ನು ಅನೇಕ ರಾಜ್ಯಗಳು ಕೂಡ ಕಾಯ್ತಾ ಇದೆ. ಈ ಒಂದು ಚುನಾವಣೆ ತಂತ್ರ ಏನಿದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಇದರ ಗಾಳಿ ಬೀಸೋದ್ರಲ್ಲಿ ಏನೂ ವ್ಯತ್ಯಾಸವೂ ಆಗೋದಿಲ್ಲ, ಏನೂ ಇದಾಗೋದಿಲ್ಲ. ಕರ್ನಾಟಕದಲ್ಲಿ BJP ಮಂತ್ರ ಈಗಾಗಲೇ ಪಠಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಮಟ್ಟದಲ್ಲಿ ಎಲ್ಲೆಲ್ಲಿ ಬೆಲೆ ಏರಿಸಿ ಜನಗಳಿಗೆ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಬರೆ ಹಾಕಬೇಕೋ ಅಲ್ಲೆಲ್ಲ ಬರೆ ಹಾಕ್ತಾವ್ರೆ. ಬರೆ ಜೋಬಕ್ಕೆ ಕತ್ತರಿ ಹಾಕ್ತಾಯಿಲ್ಲ ಇವರು. ಎಲ್ಲೆಲ್ಲಿ ಬಾಸುಂಡೆಗಳು ಹಾಕಬೇಕೋ, ಬಾಸುಂಡೆ ಬರೋ ಥರ ಬರೆಗಳು ಹಾಕಬೇಕೋ ಅಲ್ಲೆಲ್ಲ ಹಾಕ್ತಾವ್ರೆ. ಜನ ಎಲ್ಲಾದರೂ ಕೂತ್ಕೊಂಡ್ರೆ ಕಕ್ಕ ಮಾಡೋಕ್ಕೂ ತಿನ್ಕಾಡಬೇಕು, ಆ ಮಟ್ಟಕ್ಕೆ ಮಡಗ್ಬಿಟ್ಟಿದ್ದಾರೆ. ಊಟ ಮಾಡೋದಿರಲಿ, ಊಟ ಮಾಡಿದ್ರನ್ನ ಕಕ್ಕ ಮಾಡೋದಕ್ಕೂ ತಿನ್ಕಾಡಬೇಕು ಅಂಥ ಬಾಸುಂಡೆಗಳಿಗೆ ಕೊಟ್ಟಿದ್ದಾರೆ ಅಂಥ ಕಡೆ ಎಲ್ಲ. ಕಾರಣ ಏನಪ್ಪ ಅಂದರೆ, ಒಂದಕ್ಕೆ 10 ಪಟ್ಟು ಬೆಲೆ ಏರಿಕೆ, ಒಂದಕ್ಕೆ 10 ಪಟ್ಟು ವಿದ್ಯುತ್ ಬಿಲ್ ಆಗಿರ್ಬೋದು, ಮತ್ತು ವಾಟ್ರದ್ದಾಗಿರ್ಬೋದು, ಹಾಗೆ ಇದು ಒಂದು ಹಾಲಿನ ದರ ಆಗಿರ್ಬೋದು. ಜನಸಾಮಾನ್ಯರಿಗೆ ಯಾವುದ್ಯಾವುದು ಹೊರೆ ಮಾಡಬಾರ್ದು ಅದೆಲ್ಲವನ್ನು ಹೊರೆ ಮಾಡಿಬಿಟ್ಬಿಟ್ಟಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಒಂದು ಕಡೆ GST ತೆಗೆದ್ರೆ, ಇವರೊಂದು ಕಡೆ GST ಏರಿಸ್ತಾರೆ, ತೆಗೆಯೋದಿಲ್ಲ. ಇಂಥ ಸರ್ಕಾರ ಇರೋವರೆಗೂ ನಾವು ಯಾರೂ ಏಳಿಗೆ ಆಗೋದಿಲ್ಲ, ನಾವು ಉದ್ಧಾರಣ ಆಗೋದಿಲ್ಲ, ಊರ್ದಾರನ ಕಟ್ಕೊಳಕ್ಕಾಗಕ್ಕಿಲ್ಲ. ಇಲ್ಲಿ ಏನಿದ್ರು ಟೋಪಿವಾಲಾಗಳೇ ಬೆಳೆಯೋದು, ಟೋಪಿವಾಲಾಗಳೇ ಉಳಿಯೋದು. ನಮ್ಮನ್ನು ಇವರು ಖಂಡಿತ ಉಳಿಸೋದಿಲ್ಲ. ಇದರೊಟ್ಟಿಗೆ ದೇವಸ್ಥಾನದ ಹುಂಡಿಗಳಿಗೂ ಕೈ ಹಾಕ್ತಾರೆ. ದೇವಸ್ಥಾನಕ್ಕೆ ಸೇರಿದಂಥ ಧಾರ್ಮಿಕ ದತ್ತಿ ಇಲಾಖೆಯ ಸಂಪೂರ್ಣ ಹಣ ಸರ್ಕಾರ ವಿನಿಯೋಗಿಸ್ಕೊಳ್ಳುತ್ತೆ.
ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು? ಭಕ್ತರು ಕೊಡುವಂಥ ಹಣ ದೇವಾಲಯದ ಜೀರ್ಣೋದ್ಧಾರಕ್ಕೆ, ದೇವಾಲಯದ ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ, ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟನ್ನು ಭದ್ರಪಡಿಸೋದಕ್ಕೋಸ್ಕರ, ದೇವಾಲಯದ ಜೀರ್ಣೋದ್ಧಾರಕ್ಕಾಗುವಂಥ ರೀತಿಯಲ್ಲಿ, ಹಾಗೆ ಭಕ್ತಾದಿಗಳಿಗೆ ಅನುಕೂಲಗಳಾಗುವಂಥ ರೀತಿಯಲ್ಲಿ ಎಲ್ಲದಕ್ಕೂ ಅದು ಉಪಯೋಗಕ್ಕೆ ಬರಲಿ ಅಂತ ಕೊಡುವಂಥ ಹಣ ಇವರು ಉಪಯೋಗಿಸೋದಕ್ಕೆ ಇವ್ರು ಯಾರು? ದೇವಸ್ಥಾನಕ್ಕೆ ದಾನ ಕೊಡುವಂಥ ದುಡ್ಡನ್ನು ತೆಗೆದು ಇವರು ಮಸೀದಿಗಳನ್ನ ಡೆವಲಪ್ ಮಾಡ್ತಾರೆ, ದರ್ಗಾಗಳನ್ನ ಡೆವಲಪ್ ಮಾಡ್ತಾರೆ, ಯಾವುದ್ಯಾವುದಕ್ಕೋ ದುಡ್ಡುಗಳು ಕೊಡ್ತಾರೆ. ಶಾದಿ ಭಾಗ್ಯ ಅಂತೆ, ಇನ್ನೊಂದು ಎಲ್ಲ ಕೊಡಲಿ, ಇವ್ರ ಮನೆಯಿಂದ ತಗೊಂಬಂದು ಕೊಡಲಿ, ಇವ್ರ ಅಪ್ಪ ಇವ್ರ ಅಮ್ಮ ಸಂಪಾದನೆ ಮಾಡಿರ್ತಾರಲ್ಲ ಅದ್ರಲ್ಲಿ ತಗೊಂಬಂದು ಕೊಡಲಿ. ಇವರು ಈ ಥರ ಎಲ್ಲ ಒಂದು ಧರ್ಮದ ತೊಗೊಂಡೋಗಿ ಇನ್ನೊಂದು ಧರ್ಮಕ್ಕೆ ದಾನ ಮಾಡುವಂಥದ್ದು ಏನೈತೆ? ಅವ್ರವ್ರ ಶಕ್ತಿ ಇದ್ದರೆ, ಅವ್ರವ್ರ ತಾಕತ್ತೈತೆ, ಶಕ್ತಿ ಐತೆ, ಅವ್ರು ಬೆಳೆಸ್ಕೊಳ್ತಾರೆ. ಇವ್ರು ಕೊಡೋವಂಥ ಅವಶ್ಯಕತೆ ಏನೈತೆ? ಇದು ವೋಟ್ ಬ್ಯಾಂಕಾಗಿ ನಮ್ಮನ್ನೆಲ್ಲ ನಿರ್ನಾಮ ಮಾಡೋ ಹಂತದಲ್ಲಿ ಇವ್ರು ತೊಗೊಂಡೋಗ್ತವ್ರೆ. ಇದೆಲ್ಲ ಜನ ಮನಗಾಣಬೇಕು. ಮುಂದಿನ ದಿನಗಳಲ್ಲಿ ಈ ಬಿಹಾರದಲ್ಲಿ ಇವತ್ತು ಏನು ಒಂದು ಬದಲಾವಣೆ ಕಂಡಿದೆ, ಬದಲಾವಣೆ ಗಾಳಿ ಬೀಸಿದೆ, ಅದೇ ಥರ ಕರ್ನಾಟಕದಲ್ಲೂ ಬದಲಾವಣೆ ಗಾಳಿ ಬೀಸಬೇಕು. ಇಲ್ಲಿ ಬದಲಾವಣೆ ಆಗಬೇಕು. ಸರ್ಕಾರ BJP ಬರಬೇಕು. ಇದು ನನ್ನೊಬ್ಬನ ನಿಲುವಲ್ಲ. ಅನೇಕ ಈ ಬೆಲೆ ಏರಿಕೆ ಬಿಸಿ ತಡೆಯೋಕ್ಕಾಗದಿರ್ತಕ್ಕಂಥ ಎಲ್ಲ ಮಹನೀಯರುಗಳ ನಿಲುವು. ನಾನು ಹೇಳ್ತಾ ಇರೋದು ಸತ್ಯ ಆದರೆ ನೀವೆಲ್ಲ ಈ ಒಂದು ವಿಡಿಯೋನ ಕಂಪಲ್ಸರಿ ನೋಡಬೇಕು. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನಾನು ಇದು ಹೇಳ್ತಾ ಇರೋದು ತಪ್ಪು ಅನ್ನೋದಾದರೆ ಯಾರೂ ನೋಡೋಕೆ ಹೋಗಬೇಡಿ. ಈ ವಿಡಿಯೋ ಏನು ತೊಂದರೆ ಇಲ್ಲ. ಇದು ನಿಮ್ಮಗಳ ಒಂದು ಆರ್ಥಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನಾನು ಮಾತಾಡ್ತಾಯಿದ್ದೀನಿ. ಇದು ನೀವೆಲ್ಲ ಮನಗಾಣಬೇಕು. ಪ್ರಿಯ ಮಿತ್ರರೇ, ನೀವೆಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ಒಂದು ಕಂಟೆಂಟ್ಗಳನ್ನ ಕೊಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.